ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಅನದರ್ ವ್ಲಾಗ್ಗೆ. ಇವತ್ತು ನಾನು ಸಿಂಪಲ್ಲಾಗಿ ಹಾಗೆ ರ್ಯಾಂಡಮ್ ಆಗಿ ನಾನು ವೀಡಿಯೋನ ಶೂಟ್ ಮಾಡಿಕೊಂಡೆ. ನನಗೆ ಹೇರ್ ಕೇರ್ ಅಂದರೆ ವೀಕಲ್ಲಿ ಒನ್ ಟೈಮ್ ಮಾಡೋದರಲ್ಲಿ ನನಗೆ ಭಾಳ ಇಂಟ್ರೆಸ್ಟು. ಬಾಕಿ ಟೈಮಲ್ಲಿ ನಾನು ಸ್ಕೂಲಿಗೆ ಹೋಗೋದ್ರಿಂದ, ಸೊ ಆ್ಯಸ್ ಎ ಟೀಚರ್ ಆಗಿರೋದ್ರಿಂದ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹೊಸಬ್ರು ನೋಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಆ್ಯಸ್ ಎ ಟೀಚರ್ ಆಗಿರೋದ್ರಿಂದ ನಾನು ರೆಗ್ಯುಲರಾಗಿ ಸ್ಕೂಲ್ಗೆ ಹೋಗ್ತೀನಿ, ಹೋಗೋದು ಬರೋದು. ಹಾಗಿದ್ದರಿಂದ ಮಾರ್ನಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತೀನಿ. ಹೇರ್ ವಾಶ್ ಮಾಡೋದಕ್ಕೆ ಸ್ವಲ್ಪ ನನಗೆ ಅಡೆತಡೆ ಆಗ್ತೈತಿ. ಲಾಂಗ್ ಹೇರ್ಸ್ ಇರೋದ್ರಿಂದ ನನಗೊಂದು ಸ್ವಲ್ಪ ತೊಂದರೆ ಆಗ್ತೈತಿ. ಆ ಸಲುವಾಗಿ ನಾನು ವೀಕಲ್ಲಿ ಒನ್ ಟೈಮ್ ನಾನು ಹೇರ್ ಪ್ಯಾಕನ್ನು ಹಚ್ಕೋಬೇಕು. ಸೊ ಅದೇ ಒಂದು ಶೆಡ್ಯೂಲ್ ನನಗೆ ಫಿಕ್ಸ್ ಮತ್ತು ಕಂಫರ್ಟೇಬಲ್ ಆಗಿರ್ತೀನಿ. ಏನೇ ಆಗಲಿ ಹಚ್ಕೊಂಡ್ಬಿಡ್ತೀನಿ. ಸೊ ಮೆಂತೆ ನೆನೆ ಹಾಕಿದರೆ ಅದರದ್ದು ಪೇಸ್ಟ್ ಹಚ್ಕೋತೀನಿ, ಇಲ್ಲ ಅಂತಂದರೆ ಮೊಸರಿದ್ದರೆ ಮೊಸರು ಹಚ್ಕೊಂಡ್ಬಿಡ್ತೀನಿ. ಇಲ್ಲಪ್ಪ ಅಂತಂದರೆ ನಾನು ಏನಾದರೂ ಮೆಹಂದಿ ಕಲಸಿಟ್ಟಿದ್ನಂದರೆ ಅದನ್ನು ಕೂಡ ಹಚ್ಕೋತೀನಿ. ಏನೂ ಇಲ್ಲಪ್ಪ ಅಂತಂದರೆ ನಾನು ಪ್ರಿಪೇರ್ ಮಾಡಿರೋಂತಹ ಹೇರ್ ಆಯಿಲ್ನ ಕೂಡ ಹಚ್ಕೊತೀನಿ. ಅದು ಇಲ್ಲಪ್ಪ ಅಂತಂದರೆ ರೆಗ್ಯುಲರಾಗಿ ಕಾಮನ್ ಆಗಿ ಇರುತ್ತಲ್ಲ ಪ್ಯಾರಾಚೂಟು, ಇಲ್ಲ ಅಂತಂದರೆ ಆಲ್ಮಂಡ್ ಆಯಿಲ್, ಹಾಗೆ ಪ್ಯಾರಾಚೂಟ್, ಇಲ್ಲಪ್ಪ ಅಂತಂದರೆ ವಾಟಿಕ, ಯಾವುದಾದ್ರೂ ಒಂದು ಹೇರ್ ಆಯಿಲ್ನ ನಾನು ಎಕ್ಸ್ಟ್ರಾಸ್ ಇಟ್ಟಿರ್ತೀನಿ. ಹೇರ್ ಆಯಿಲ್ ಬಂದುಬಿಟ್ಟು ಸ್ವಲ್ಪ ಹಚ್ಚುವಾಗ ಬಿಸಿ ಮಾಡ್ಕೋತೀನಿ, ಅದಾದಮೇಲೆ ತಣ್ಣಗೆ ಮಾಡ್ಕೋತೀನಿ, ಅದಾದಮೇಲೆ ಅಪ್ಲೈ ಮಾಡ್ಕೋತೀನಿ. ಈಗ ಹಚ್ತಾ ಇರೋದು ನಾನು ಮೊಸರು. ಸಂಡೇ ಇತ್ತು, ಮೊಸರು ಫ್ರಿಜ್ಜಲ್ಲಿ ಒಂದು ಬೊಗನಷ್ಟು ಬಿದ್ದಿತ್ತು. ಅದೊಂಚೂರು ಹುಳಿಯಲ್ಲ, ಈಗ ಬೇಸಿಗೆ ಅಂದ ತಕ್ಷಣ ಹುಳಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಹುಳಿ ಮೊಸರನ್ನು ಚೆಲ್ಲೋದು ಬೇಡ ಅಂಥೇಳಿ ನಾನು ಆರಾಮ್ಸೆ ತಲೆಗೆ ಹಚ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಒಂದು 30 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡಿದೆ. ಅದು ಸಿಂಪಲ್ಲಾಗಿರೋ ಒಂದು ಕ್ಲಿನಿಕ್ ಪ್ಲಸ್ ಶಾಂಪು, ಇಲ್ಲಾಂದರೆ ಡವ್ ಶಾಂಪು ಆದರೂ ಹಚ್ಕೋಬೋದು. ನಾನಿವತ್ತು ಡವ್ ಶಾಂಪೂನ ಯೂಸ್ ಮಾಡಿದೆ. ಅಂದರೆ ಸ್ವಲ್ಪ ಜಿಡ್ಡಾಗುತ್ತೆ, ಬಟ್ ಒಂದು ಶಾಂಪು ಹಾಕಿ ತೊಳೆದಾಗ ಮಾತ್ರ ಕೂದಲು ಸ್ಮೂತಾಗಿ ಒಂದು ಸ್ಟ್ರೇಟಾಗಿ ಹೆಲ್ಪ್ ಮಾಡುತ್ತೆ. ಸ್ಟ್ರೇಟಾಗಿ ಮಾಡೋದ್ರಲ್ಲಿ ನನಗೆ ಭಾಳ ಇಷ್ಟ. ಅದನ್ನು ಮೇಲಿನ ಮೇಲೆ ನಾನು ಅಪ್ಲೈ ಮಾಡ್ಕೋತೀನಿ. ಸೊ ಅದರ ರಿಸಲ್ಟ್ ನನಗೇನಿಲ್ಲ ಕನ್ಫರ್ಮ್ ಗುಡ್ಡಾಗಿರುತ್ತೆ. ಸೊ ನೋಡಿದ್ರಲ್ಲ, ವಾಟಿಕ ಹೇರ್ ಆಯಿಲ್ ಕೂಡ ಹಚ್ಕೊತೀನಿ. ಸಮ್ ಟೈಮ್ ವಾಟಿಕ ಹೇರ್ ಆಯಿಲ್ ಹಚ್ಕೊತೀನಿ. ಹಚ್ಕೊಳ್ಳೋದು ಮೆಥಡು ಹಿಂಗಿರುತ್ತೆ. ಅಂದರೆ ಲಾಂಗ್ ಹೇರ್ಸ್ಗೆ ಕೆಲವೊಬ್ಬರಿಗೆ ಬರೋಂಗಿಲ್ಲ, ಫುಲ್ ಹಿಂಗೆಂಗೋ ಹಚ್ಕೊಂಡ್ಬಿಡ್ತಾರೆ. ನನಗೆ ಗಂಟು ಮಾಡಿ ಹಚ್ಕೊಳ್ಳೋಕೆ ಇಷ್ಟ ಇಲ್ಲ. ಸ್ವಲ್ಪ ಆರಾಮ್ಸೆ ಬಿಡಿ ಬಿಡಿಯಾಗಿ ಎಲ್ಲೂ ಗಂಟಾಗ್ದಂಗೆ ಎಣ್ಣೆ ಹಚ್ಕೊಳ್ಳೋದು. ಹಾಗೆ ನಾನು ಕೋಂಬಿಂಗ್ನ ಕೂಡ ಅದೇ ರೀತಿ ಮಾಡ್ಕೋತೀನಿ. ಆಮೇಲೆ ನಂದು ಹೇರ್ಸ್ ಏನಾದರೂ ಸಿಕ್ಕಾಗಿದ್ದರೂ ಕೂಡ ನಾನು ಬಿಡಿ ಬಿಡಿಯಾಗಿ ಕೆಳಗಡೆಯಿಂದ ಮೇಲ್ಗಡೆ ತನಕ ತಲೆ ಬಾಚ್ಕೋತೀನಿ. ಈಗ ನೋಡಿ, ಸ್ವಲ್ಪ ಇವತ್ತು ಹೇರ್ ವಾಶ್ ಮಾಡ್ಕೊಂಡು ಬಿಟ್ಟಿದ್ನಲ್ಲ, ಅದೇನು ಮೊಸರು ಹಚ್ಚಿದ್ನಿ, ಅದಾದಮೇಲೆ ಹೇರ್ ವಾಶ್ ಮಾಡಿದ್ಮೇಲೆ ಈ ರೀತಿ ಕೂದಲು ನನಗೆ ಸಿಕ್ತು. ಸ್ಟ್ರೇಟಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ, ಆರಾಮ್ಸೆ ಈ ರೀತಿ ನಾವು ಹಾಕೋಬೋದು. ಹೇರ್ ಸ್ಟೈಲ್ ಯಾವ್ದು ಬೇಕಾದ್ರೂ ಫುಲ್ಲು ಬಬ್ಲಿ ಶೈನಿ ಸಿಲ್ಕಿ ಬಹಳ ಕ್ಯೂಟಾಗಿ ಅನ್ನಿಸುತ್ತೆ. ಮತ್ತು ಕೂದಲು ಎಷ್ಟೇ ಸ್ವಲ್ಪ ಇದ್ದರೂ ಈಡಾಗಿ ಸಿಕ್ಕಾಪಟ್ಟೆ ಭಾಳ ಅದಾವೇನೋ ಅಂಥ ಫೀಲ್ ಬರುತ್ತೆ ಕೂದಲಿಗೆ. ನೋಡ್ತಿರ್ಬೋದು ಎಷ್ಟೊಂದು ಕೂದಲಿದ್ದಾವಂತ ಅನ್ಸೋಕ್ಕಾಗುತ್ತೆ. ಅದರಲ್ಲೂ ನನ್ನ ಕೂದಲು ಮಾತ್ರ ಥಿಕ್ನೆಸ್ ಭಾಳ ಅದಾವ. ನಾ ಆದಷ್ಟು ಮೆಹಂದಿನ ಅಪ್ಲೈ ಮಾಡಿ ನನ್ನ ಒಂದು ಕೂದಲು ಥಿಕ್ನೆಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡೀನಿ, ಅಂದರೆ ತಿಳುವಾಗಿ ಮಾಡ್ಕೊಂಡೀನಿ. ಆನಂತರ ಇದನ್ನು ನಾನೀಗ ಇವತ್ತು ಜಡೆ ಹಾಕೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ, ಹಾಗೆ ಶೂಟ್ ಮಾಡಿಕೊಂಡೆ. ಇವತ್ತು ಇಡೀ ದಿನ ಏನೇನು ಮಾಡಿದ್ನಿ ಅಂತ ನಾನು ಏನೂ ಕೂಡ ಶೇರ್ ಮಾಡ್ಕೊಂಡಿಲ್ಲ. ಜಸ್ಟ್ ನನ್ನ ಕೂದಲು ರಿಲೇಟೆಡ್ಡೇ ತೋರಿಸಿದ್ರೆ ಆಯಿತು ಅಂತ. ಹಾಗೆ ಈಗ ಸಿಕ್ಕಾಪಟ್ಟೆ ಬಿಸಿಲಲ್ಲ, ಈ ಬಿಸಿಲಲ್ಲಿ ಶರ್ಬತ್ತು, ಆಮೇಲೆ ಎಳನೀರು, ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು, ಆದಷ್ಟು ಫ್ರೂಟ್ಸ್ಗಳನ್ನು ತಿನ್ನಿ. ಜಾಸ್ತಿ ನೀರು ಕುಡೀರಿ. ಒಂದು 4 ಲೀಟ್ರ್ ಆದರೂ ನೀರು ಕುಡೀರಿ. ಬಾಡಿ ಹೀಟ್ ಆಗೋದಕ್ಕೆ ಬಿಡಬೇಡ್ರಿ. ಯಾಕಂತಂದರೆ ಕೂದಲು ಸಿಕ್ಕಾಪಟ್ಟೆ ಉದುರ್ತದೆ. ಎಷ್ಟು ನೀವು ಬಾಡಿನ ಹೈಡ್ರೇಟಾಗಿ ಇಟ್ಕೋತೀರೋ ಮುಖದ ಮೇಲೆ ಪಿಂಪಲ್ಸ್ ಆಗೋದಿಲ್ಲ, ಹಾಗೆ ನಮ್ಮ ಕೂದಲು ಕೂಡ ಹೆಲ್ದಿಯಾಗಿ ಇರುತ್ತೆ. ಜಡೆ ಕೂಡ ಹಾಕ್ಕೊಂಡೆ, ಸ್ವಲ್ಪ ದಟ್ಟಿಲ್ಲ, ಯಾಕಂತಂದರೆ ನನ್ನ ಕೂದಲು ಕೂಡ ಆಗಾಗ ಉದುರ್ತಿರುತ್ತದೆ. ಯಾಕೆ ಉದುರಂಗಿಲ್ಲ, ಎಲ್ಲರ ಕೂದಲು ಉದುರ್ತಾವೆ. ಅದನ್ನು ಮೇಂಟೈನ್ ಮಾಡೋದರಲ್ಲಿ ನಮ್ಮ ಕೈಲಿ ಇರುತ್ತೆ. ಸಮ್ಮರ್ ಟೈಮಲ್ಲಿ ಆದಷ್ಟು ಜಡೆನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾವಾಗಲೂ ಕೂಡ ಜಡೆ ಇಷ್ಟ ಆಗುತ್ತೆ. ಈಗ ಕೆಲವೊಬ್ಬರು ಕೂದಲಿಗೆ ಮತ್ತು ಸ್ಕಿನ್ನಿಗೆ ಪ್ರೋಟೀನ್ ಉಂಡೆಗಳನ್ನು ಮಾಡ್ಕೊತಾರೆ. ಖರ್ಜೂರ,
ಅಂದರೆ ಖರ್ಜೂರ, ಮಣುಕು, ಗೋಡಂಬಿ ಆ ಥರದ್ದೆಲ್ಲ ಹಾಕಿ ಒಟ್ಟಿನಲ್ಲಿ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿಕೊಂಡು ಲಡ್ಡುಗಳನ್ನ ತಯಾರು ಮಾಡಿ ಪ್ರೋಟೀನ್ಗೋಸ್ಕರ ತಿಂತಿರ್ತಾರೆ. ಹಾಗೆ ಮೆಂತ್ಯ ನೀರು ಕೂಡ ನಾವು ಕುಡಿಬೋದು ಕೂದಲು ಒಂದು ಗ್ರೋತಿಗೋಸ್ಕರ. ಹಾಗೆ ಈ ಸಮ್ಮರ್ ಟೈಮಲ್ಲಿ ಈ ಚಿಯಾ ಸೀಡ್ಸನ್ನು ಈ ಐಸ್ ಕ್ರೀಮ್ ಮತ್ತು ಇದರಲ್ಲಿ ಹಾಕ್ತಾರಲ್ಲ ಜ್ಯೂಸ್ ಐಟಮ್ಸ್ಗಳಲ್ಲಿ, ಅದು ಒಂದು ನೀರೆಲ್ಲ ಹಾಕ್ಕೊಂಡು ಇಡೀ ದಿನ ಕುಡ್ಕೊಂಡ್ರೆ ಬಾಡಿ ಕೋಲ್ಡಾಗಿರುತ್ತೆ. ಇದು ಕೂಡ ಒಳ್ಳೆಯದು. ಸ್ವಲ್ಪ ಫ್ಯಾಟ್ ಆಗಿದ್ದರೂ ಕೂಡ ತೆಳ್ಳಗೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೈತಿ ಬಾಡಿನ. ಹಾಯ್ ಆಲ್, ನಮಸ್ತೆ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಮಾಡ್ತಾ, ಒಂದು ಥಂಬ್ನೇಲಲ್ಲಿ ನೋಡಿರಬೇಕು, ಜಸ್ಟ್ ಒಂದು ಕಮೆಂಟ್ ಬಂದಿತ್ತು, ಹಂಗಾಗಿ ಈ ವಿಡಿಯೋನ ಸುಮ್ಮನೆ ಅದರದ್ದು ರಿಲೇಟೆಡ್ ಮಾಡಬೇಕು ಅಂತ. ಒಂದೊಂದು ಟೈಮಲ್ಲಿ ಖುಷಿ ಆಗುತ್ತಲ್ಲ ಯಾರಿಗಾದ್ರೂ ಹಿಂಗೆ ಹೋಲಿಸಿದ್ರೆ, ಮತ್ತು ಹಿಂಗೆ ಕಾಣ್ತೀರಾ ಹಂಗೆ ಕಾಣ್ತೀರಾ ಅಂದಾಗ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ಮೊಸರೆಲ್ಲ ಹಚ್ಕೊಂಡೆ, ಕೂದಲು ಒಣಗಿಸ್ಕೊಂಡು ಇಷ್ಟೊಂದು ಜಡೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡ್ತಿರ್ಬೋದು, ಭಾಳ ಸಿಲ್ಕಿ ಮತ್ತು ಸ್ಮೂತ್. ಎಷ್ಟು ಮುಟ್ಟಿದರೆ ಸಾಕು ವಾವ್ ಅಂತ ಫೀಲ್ ಆಗ್ತಿದೆ. ಇವಾಗ ಸ್ಕಿನ್ ಯಾವ ರೀತಿ ಮುಟ್ಟಿದರೆ ಅನಿಸುತ್ತಲ್ಲ, ಸೊ ಅದೇ ರೀತಿ ಇಲ್ಲಿ ಈ ಒಂದು ಟಚ್ಚಲ್ಲಿ ಆ ಫೀಲ್ ಕೊಡುತ್ತೆ. ಅಷ್ಟೊಂದು ಸ್ಮೂತ್ ಆಗಿದ್ದಾವೆ ನನ್ನ ಹೇರ್ಸು. ನೋಡ್ತಿರ್ಬೋದು. ಆ್ಯಕ್ಚುಲಿ ಥಂಬ್ನೇಲಲ್ಲಿ ಸ್ವಲ್ಪ ಹೇರ್ಸ್ ರಿಲೇಟೆಡ್ ನಾನು ಥಂಬ್ನೇಲ್ನ ಮಾಡಬೇಕಿತ್ತೇನೋ ಗೊತ್ತಿಲ್ಲ, ಅದನ್ನ ಇಟ್ಕೊಂಡ್ಬಿಟ್ಟೆ. ಓಕೆ, ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದ್ರದ್ದೇನು ದುಡ್ಡೇನು ಕಟ್ಟಾಗಲ್ಲ. ಕೆಲವರು ಅಂದ್ಕೊಂಡಿರ್ತಾರೆ ದುಡ್ಡು ಕಟ್ಟಾಗುತ್ತೆ ಅಂತೇಳಿ. ಹಾಗೇನೂ ಇಲ್ಲ, ದುಡ್ಡು ಕಟ್ಟಾಗೋದಿಲ್ಲ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋನ ಫುಲ್ ನೋಡಿ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವ ರೀತಿ ಬೇಕು ವಿಡಿಯೋಸ್ ಯಾವ ರೀತಿ ಬೇಕು ಅಂತಂದರೆ ಹೇರ್ಸ್ ರಿಲೇಟೆಡು, ಡೈಲಿ ವ್ಲಾಗ್ಸು, ಇಲ್ಲಾಂದರೆ ನನ್ನ ಸ್ಕಿನ್ ಕೇರು, ಇಲ್ಲಾಂದರೆ ನಮಗೆ ಇಬ್ಬರು ಮಕ್ಕಳು. ಸೊ ಇಬ್ಬರು ಮಕ್ಕಳನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀನಿ, ಅವ್ರಿಗೆಲ್ಲ ಏನೇನೆಲ್ಲ ಫುಡ್ ಕೊಡ್ತೀನಿ, ಸೊ ಅದು ಒಂದು ಪರ್ಪಸ್ ವಿಡಿಯೋಸ್ ಬೇಕು ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಅದಾದಮೇಲೆ ಓಕೆ, ಅದು ಮೇನ್ ಟಾಪಿಕ್ಕಿಗೆ ಬಂದುಬಿಡ್ತೀನಿ. ಐ ಹೋಪ್ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊತೀನಿ. ಮೇನ್ ಟಾಪಿಕ್ಕು ಒಬ್ಬರು ಆ್ಯಕ್ಟರ್ ಇದ್ದಾರಲ್ಲ, ಸ್ಪಂದನ ಅಂತೆ. ಸೊ ಹೀಗೆ ಒಂದು ಕಮೆಂಟ್ ಬಂದಿತ್ತು, ಎಲ್ಲೇ ಅಂತ ಹೇಳಲ್ಲ, ಹೀಗೆ ಬಂತು. ಶಾಯದ್ ಯೂಟ್ಯೂಬ್ ಶಾರ್ಟ್ಸಲ್ಲೇನೋ ಬಂದಿತ್ತದು, ನೀವು ಸ್ಪಂದನ ಆಗುತ್ತೆ ಕಾಣ್ತೀರಾ ಅಂಥೇಳಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ. ಕೆಲವೊಬ್ಬರಿಗೆ ಕೆಲವೊಂದು ಫೇಸನ್ನು ಐಡೆಂಟಿಫೈ ಮಾಡ್ತಾರೆ. ಅವ್ರು ಒಬ್ಬೊಬ್ಬರದ್ದು ಫೇಸನ್ನು ಅಲ್ಲಿ ಕಾಣ್ತಾರೆ, ಕೆಲವೊಬ್ರಿಗೆ ಅನ್ನಿಸುತ್ತಾ. ಈಗ ನಾವು ಕೆಲವೊಬ್ರಿಗೆ ನೋಡ್ತೀವಿ, ಇವರು ಸ್ವಲ್ಪ ರಮ್ಯಗತೆ ಅನ್ನಿಸ್ತಾರಲ್ಲ ಅಂತ ಅನಿಸುತ್ತೆ, ಒಂದೊಂದು ಸತಿ ರಕ್ಷಿತಗತೆ ಅನ್ನಿಸ್ತಾರಲ್ಲ ಅಂತ ಅನಿಸುತ್ತಾ. ಹಾಗೆ ಕೆಲವೊಬ್ಬರಿಗೆ ಅನಿಸಿದ್ದುಂಟು. ಈ ಸ್ಪಂದನ ಅಂದರೆ ಅವರು ಆ್ಯಕ್ಟರು. ನಾನು ಫಸ್ಟಿಗೆ ಏನೂ ಗೊತ್ತಿಲ್ಲ, ಆ ಥರ ಬಂದ ತಕ್ಷಣ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು. ಸ್ವಲ್ಪ ಕಂಪೇರ್ ಆಗುತ್ತೆ. ಅಂದರೆ ಕೆಲವೊಂದು ಸತಿ ನಾನು ಹೇರ್ ಸ್ಟೈಲ್ ಮಾಡಿದಾಗ, ಅಂದರೆ ಈ ರೀತಿ ಹೀಗೆಲ್ಲ ಹಿಂಗೆ ಹಾಕಿ ಹಿಂಗೆ ಪಫ್ ಎಲ್ಲ ಹಾಕಿದಾಗ ಒಂದು ಫೋಟೋ ಐತಿ ಎಲ್ಲೋ ಸಾಡಿ ಮೇಲೆ. ಯೂಟ್ಯೂಬಲ್ಲಿ ಒಂದು ಯೂಟ್ಯೂಬಲ್ಲಿ ಡಿ ಪಿ ಇದೆ ಅಲ್ಲ, ಆ ಡಿ ಪಿ ನೋಡಿರಿ ನೀವು, ಗೊತ್ತಾಗುತ್ತಾ. ಸೊ ಆ ಡಿ ಪಿಲಿ ನನ್ನ ಫೇಸ್ ಹಂಗೆ ಅನಿಸುತ್ತಾ. ಅದಕ್ಕೂ ಅಂದರೆ ಆ ಡಿ ಪಿಲಿರೋ ಫೇಸಿಗೂ ಮತ್ತು ಆ ಸ್ಪಂದನ ಫೇಸಿಗೂ ಸೇಮ್ ಒಪ್ಪುತ್ತೆ. ಹಾಗಾಗಿ ಸ್ಪಂದನ ಆ್ಯಕ್ಟ್ರ್ ಥರ ಇದ್ದಾರೆ ಅಂತ ಒಬ್ರು ಕಮೆಂಟ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಟ್ರಿಗೆ ಹೋಲಿಸಿದ್ದಕ್ಕೆ. ಕೆಲವೊಂದು ಸತಿ ಹೀಗೆ ನಮ್ಮ ಫ್ರೆಂಡ್ ಒಬ್ಬರು ಹೀಗೆ ಎಲ್ಲಂತ ಹೇಳಲ್ಲ, ಹೀಗೆ ಒಬ್ರಿಗೆ ಹೋಲಿಸಿದ್ರು. ಅವಳು ಯಾಕಡೆ ಒಂಥರ ಕೆಟ್ಟದಾಗಿದ್ಲು, ಅಂಥವಳಿಗೆ ನನಗೆ ಹೋಲಿಸ್ಬಿಟ್ಟಿದ್ಲು. ಅಂತಂದೆ ನಾನು, ಹಂಗಿದ್ದೀನ ಅಂತಂದೆ. ಅಲ್ಲಿಂದ ಅವಾಗ ಒಂದು ಸ್ವಲ್ಪ ಕೆಟ್ಟದ ಅನಿಸ್ಬಿಡುತ್ತೆ, ಸಿಟ್ಟು ಬರುತ್ತೆ, ಮತ್ತು ಕೆಟ್ಟದಾಗಿ ರಿಯಾಕ್ಷನ್ ಕೊಟ್ಬಿಡ್ತೀವಿ, ಅವ್ರ ಥರ ಇದ್ದೀವ ಅಂತೇಳಿ. ಅದೇ ಐಶ್ವರ್ಯ ರೈ ಆ್ಯಕ್ಟ್ರಸ್ ಮತ್ತು ಅದರ ಆ್ಯಕ್ಟ್ರಸ್ಸು ರಮ್ಯಾನೋ, ರಕ್ಷಿತಾನೋ, ರಾಧಿಕಾಗೋ ಹೋಲಿಸಿದ್ರೆ ಅಂತೇಳಿ ಇಷ್ಟೊಂದು ಖುಷಿ ಆಗಿಬಿಡ್ತೀವಲ್ಲ. ಸೊ ಸ್ಪಂದನ ಆ್ಯಕ್ಟರ್ಗೆ ಅಂತ ಕಮೆಂಟ್ ಬಂದಿತ್ತು. ಸೊ ಸ್ಪಂದನ ಆ್ಯಕ್ಟರ್ ಥರ ಅನ್ನಿಸ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ನನಗೂ ಒಂದು ಸ್ವಲ್ಪ ಖುಷಿ ಆಯಿತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಆಗಿತ್ತು ಅನ್ಕೋತೀನಿ. ಓಕೆ, ಇರಲಿ, ಇನ್ನೊಂಚೂರು ಮಾತಾಡೋಣ. ಏನಿಲ್ಲ, ನನಗೀಗ ವೀಕ್ಲಿ ಒನ್ ಟೈಮು ಮೊಸರು ಹಚ್ತಾಯಿದ್ದೀನಿ. ವೀಕ್ಲಿ ಒನ್ ಟೈಮ್ ಮೆಂತೆ ಹಚ್ತಾಯಿದ್ದೀನಿ. ವೀಕ್ಲಿ ಒನ್ ಟೈಮ್ ಈ ಅಗಸೆ ಬೀಜ ಇರಲ್ಲ, ಸೊ ಅದನ್ನು ಕೂಡ ಹಚ್ತಿದ್ದೀನಿ. ವೀಕ್ಲಿ ಒನ್ ಟೈಮ್ ಹೇರ್ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ. ಇವಾಗ 2 ಟೈಮ್ ಆಗಂಗಿಲ್ಲ ಆ್ಯಕ್ಚುಲಿ. ಅಂದರೆ
ಸ್ಕೂಲ್ ಇರೋದ್ರಿಂದ ಸಂಡೇಗೊಮ್ಮೆ ನಾನು ಏನೇ ಇದ್ದರೂ ಈ ಹೇರ್ಸ್ ರಿಲೇಟೆಡ್ ಶೆಡ್ಯೂಲ್ಸ್ ಒಂದು ಟೈಮ್ ಟೇಬಲ್ ಆಗಿರ್ಬೋದು ನಾನು ಸಂಡೇನೇ ಇಟ್ಕೊಳ್ಳೋದು. ಈಗ ಸಮ್ಮರ್ ವೆಕೇಷನು ಮಧ್ಯಾಹ್ನ ಬರ್ತೀವಿ, ಬಟ್ ಮಧ್ಯಾಹ್ನ ಬಂದಾಗ ನನಗೆ ಸ್ವಲ್ಪ ಡೌಟು, ಸುಸ್ತಾಗಿಬಿಟ್ಟಿರುತ್ತೆ, ಬಿಸಿಲೆಲ್ಲ ಸುಸ್ತಾಗಿಬಿಟ್ಟಿರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೀ ಮಾಡೋಷ್ಟ್ರಾಗೆ 5:30 ಆಗಿರ್ತೈತಿ. ಅದಾದಮೇಲೆ ಮತ್ತು ಬಟ್ಟೆ ಮಡಚಬೇಕು, ದೀಪ ಹಚ್ಬೇಕು, ಮತ್ತು ಹೊರಗಡೆ ಏನರೆ ಶಾಪಿಂಗ್ ಹೋಗಬೇಕು. ಶಾಪಿಂಗ್ ಅಂತಂದರೆ ರೆಗ್ಯುಲರಾಗೇ ಇರುತ್ತೆ, ಕಿರಾಣಿ ತರೋದಿರುತ್ತೆ, ಒಂದಲ್ಲ ಒಂದು ಮಿಸ್ ಆಗೇ ಆಗ್ತದೆ, ಅವಾಗ ಯಾವುದಾದ್ರೂ ಒಂದು ಮಿಸ್ ಆಗ್ತದೆ. ಅದಾದಮೇಲೆ ಮಕ್ಕಳ ಸಾಮಾನು ಏನಾದರೂ ತರೋದಿರ್ತದೆ, ಇಬ್ಬರು ಇದ್ದಾರಲ್ಲ, ಸೊ ಇಬ್ರಿಗೂ ಒಂದೊಂದು ದಿನ ಹೋಗ್ಬೇಕಾಗ್ತೈತಿ. ಸೊ ನನಗೇನಾದರೂ ತೊಗೋಬೇಕಾದ್ರೆ ನನಗೊಂದು ದಿನ ಹೋಗ್ಬೇಕಾಗಿರ್ತೈತಿ, ಹಾಗೆ ನಮ್ಮ ಹಸ್ಬೆಂಡಿಗೆ ಏನು ಬೇಕಾಗಿರುತ್ತಲ್ಲ ಅವ್ರಿಗೆ ಒಂದಿನ ಹೋಗ್ಬೇಕಾಗ್ತೈತಿ. ಸಾರಿ. ಹಾಗೆ ಒಂದೊಂದು ದಿನ ಒಬ್ಬೊಬ್ರದ್ದು ಶಾಪಿಂಗ್ ಅಂತ ಅಂದ್ರೆ ಡೈಲಿ ಇವ್ನು ಹೋಗಬೇಕು. ಬಂದ ತಕ್ಷಣವೇ 7:30 ಆಗುತ್ತೆ. ಸೊ 7:30 ಆದ ತಕ್ಷಣ ಮುಗೀತಲ್ಲ, ಇನ್ನೇನು ಉಳಿತು, ಅಡುಗೆ ಶುರು ಆಗ್ತೈತಿ 8:30 ಪೌನೆ 9 ಆಗುತ್ತೆ. ಹಾಗೆ ನಾನು ಜೊತೆಗೇ ಈ ಬಾಂಡಿಗಳನ್ನೆಲ್ಲ ತೊಳ್ಕೊತೀನಿ. ಸಿಂಕಲ್ಲಿ ಒಂದು ಕೂಡ ಇಡೋಕ್ಕೆ ಬರೋದಿಲ್ಲ, ಎಲ್ಲನೂ ತೊಳ್ಕೊತಾ ಇರ್ತೀನಿ. ಅದಾದ ನಂತರ ಒಂದು 10 ಮಿನಿಟ್ಸ್ ಅದರಲ್ಲಿ ನಾನು ಯೂಟ್ಯೂಬಲ್ಲಿ ಏನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಏನು ಹಾಕಬೇಕು, ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾದಲ್ಲಾಗಿರ್ಬೋದು, ಅದನ್ನು ಏನೇನೋ ಸರ್ಚ್ ಮಾಡೋಕ್ಕೆ ಒಂದು 5-10 ನಿಮಿಷ ಅಷ್ಟು ತೊಗೋತೀನಿ. ಬಟ್ ಪ್ರಾಪರ್ಲಿ ವಿಡಿಯೋ ಎಡಿಟಿಂಗ್ ಆಗಂಗಿಲ್ಲ ಆ ಟೈಮಲ್ಲಿ. ಕೆಲವೊಂದು ಸತಿ ನೈಟಲ್ಲಿಯೂ ಆಗೋಲ್ಲ. ನೋಡೋಣ ಅದನ್ನೇ ಹಂಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ಒಂದು ನನ್ನ ವಿಡಿಯೋ. ಓಕೆ, ನಿಮಗೆ ಈ ವಿಡಿಯೋ ನೋಡೋರಿಗೆ ನಾನು ಅನ್ನಿಸ್ತೀನ ಇಲ್ಲ, ನೀವು ಕೂಡ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಆ್ಯಕ್ಟರ್ ಸ್ಪಂದನ ಅಂಥೇಳಿ, ಟ್ಯಾಲಿ ಮಾಡಿ ನೋಡಿ ಅನ್ನಿಸ್ತೀನೋ ಇಲ್ಲ ಅಂತೇಳಿ. ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಅನ್ನಿಸ್ಲಿಲ್ಲ ಅಂದರೆ ನೀವು ಅನ್ಸಲ್ಲ ಮಾಡಮ್ಮ, ಏನೋ ಒಂದು ಅನ್ಸಲ್ಲ ಸಿಸ್ಟರ್, ಸೊ ಏನೋ ಒಂದು ಅನ್ಸಂಗಿಲ್ಲ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಎರಡೂ ಆ್ಯಕ್ಸೆಪ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮತ್ತೊಂದು ವೀಡಿಯೋದಲ್ಲಿ, ಮತ್ತೊಂದು ವ್ಲಾಗಲ್ಲಿ, ಇಲ್ಲಾಂದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ರೆಮಿಡೀಸ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್, ಸಪೋರ್ಟ್